ನೋಡಿ, ಇಡೀ ದೇಶದ ಧರ್ಮದ ಅಭಿವೃದ್ಧಿ ಆಗಬೇಕು ಅಂತ ಅಪೇಕ್ಷೆ ಪಡೋರು ಧರ್ಮಸ್ಥಳದಲ್ಲಿ ಆಗ್ತಾ ಇರೋಂಥ ಅನ್ಯಾಯವನ್ನು ಸರಿಪಡಿಸಲೇಬೇಕು. ಇದು ಇಡೀ ದೇಶದ ಹಿಂದೂ ಧರ್ಮದ ಭಕ್ತರ ಅಭಿಪ್ರಾಯ. ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಕಾರಣವನ್ನು ತರಬಾರ್ದು. ನಾನು ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ. SIT ನೇಮಕ ಮಾಡಿ ಅನೇಕ ಅಂಶಗಳನ್ನು ಹೊರಗಡೆ ತಂದಿದ್ದೀರಾ, ನಾನು ನಿಮ್ಮ ಅಭಿನಂದನೆ ಸಲ್ಲಿಸ್ತೀನಿ, ನಾನು ಇಲ್ಲ ಅಂತ ಅನ್ನೋದಿಲ್ಲ. ಆದರೆ ಸಾಕಾ, ಅನಾಮಿಕನ ಅವತ್ತೇ ಅರೆಸ್ಟ್ ಮಾಡಿ ಒದ್ದು ಒಳಹಾಕಿ ಬಾಯಿ ಬಿಡಿಸಿ ಅಂತ ನಾವು ಹೇಳಿದ್ವಿ. ಶಿವಮೊಗ್ಗ ನಗರದಲ್ಲಿ SIT ಮಾಡಿದ ತಕ್ಷಣ ನಾವು ದೊಡ್ಡ ಮೆರವಣಿಗೆ ಮಾಡಿ ಅಲ್ಲಿಟ್ಟಂಥ ಬೇಡಿಕೆ ಇಷ್ಟೇ. ಅನಾಮಿಕ ಅನೇಕ ಸುಳ್ಳು ಹೇಳ್ತಾ ಇದ್ದಾನೆ, ಅವನಿಗೆ ಒದ್ದು ಒಳಹಾಕಿ ಅವನು ಬಾಯಿ ಬಿಡಿಸ್ರಿ, ಎಲ್ಲ ಸುದ್ದಿ ಹೊರಗಡೆ ಬರುತ್ತೆ ಅಂತ ಮಾಡಲಿಲ್ಲ. ಈಗ ದಿನ ಒಂದೊಂದು ಹೇಳ್ತಾರೆ, ನಮ್ಗೆ ಯಾರೋ ಹೇಳಿಕೊಟ್ರು ಅದಕ್ಕೋಸ್ಕರ ಸುಳ್ಳು ಹೇಳಿದ್ವಿ. ಅವತ್ತೇ ಒದ್ದು ಒಳ ಹಾಕಿ ಬಾಯಿ ಬಿಡಿಸಿದ್ದಿದ್ರೆ ಇವತ್ತು ಇಡೀ ದೇಶದಲ್ಲಿ ಇಷ್ಟು ಆಗಬೇಕಾಗಿತ್ತಾ, ರಾಜ್ಯದಲ್ಲಿ ಇಷ್ಟು ಆಗಬೇಕಾಗಿತ್ತಾ? ಇಡೀ ರಾಜ್ಯವನ್ನು ಹೊಲಸೆ ಬಸ್ಬಿಟ್ರು. ಧರ್ಮಸ್ಥಳ ಅಂತ ಅಂದ ತಕ್ಷಣ ಇಡೀ ದೇಶದ ಹಿಂದೂಗಳಿಗೆ ಒಂದು ಪವಿತ್ರವಾದ ಪುಣ್ಯಕ್ಷೇತ್ರ. ಈ ಕ್ಷೇತ್ರವನ್ನು ಮಲಿನ ಮಾಡಿದ್ರು. ಅದಕ್ಕೋಸ್ಕರ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇರೋದು, ಈ ಒಂದು 14 ವರ್ಷಗಳ ದಿನ 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 ಅಪಪ್ರಚಾರ ಧರ್ಮಸ್ಥಳದ ಬಗ್ಗೆ, ವೀರೇಂದ್ರ ಹೆಗ್ಡೆ ಅವರಿಗೆ ಬಗ್ಗೆ ಮಾಡಿದ್ದು ಕೇಳಿದ್ದು ಸಾಕಾಗಿದೆ. ಈಗ SIT ಮಾಡಿದ್ದೀರಿ, ಸಾಕಾಗ್ತಿಲ್ಲ. ವಿದೇಶದಿಂದ ಹಣ ಬರ್ತಾ ಇದೆ ಅಂತ ನೀವೇ ಹೇಳ್ತಿದ್ದೀರಿ. ಈ ಅನಾಮಿಕ ಇರ್ಬೋದು, ಈ ರೀತಿ ಯಾರ್ಯಾರು ಸಮೀರು, ಮಟ್ಟಣ್ಣವರು, ಇವರೆಲ್ಲರೂ ಕೂಡ ಅದ್ರ ಹಿಂದಿದ್ದಾರೆ ಏನಂತ ಅಂಶ ಹೊರಗಡೆ ಬರ್ತಾ ಇದೆ. ಹಾಗಾದ್ರೆ ಅವ್ರಿಗೆ ಎಲ್ಲಿಂದ ಬರ್ತಾ ಇದೆ? ಅವ್ರಿಗೆ ಅಡ್ವೊಕೇಟ್ಸಿಗೆ ಯಾರು ದುಡ್ಡು ಕೊಡ್ತಾರೆ ಅವರಿಗೆ? ಇದೆಲ್ಲವೂ ತನಿಖೆ ಆಗಬೇಕು ಅನ್ನೋದಾದರೆ ನಾನು ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟವಾಗಿ ನಾನು ಒತ್ತಾಯ ಮಾಡ್ತೀನಿ, ಇದು NIA ಕೊಡಲೇಬೇಕು. NIA ಕೊಡಲಿಲ್ಲ ಅಂದರೆ ಸತ್ಯಾಂಶ ಇನ್ನೂ ಪೂರ್ಣ ಹೊರಗೆ ಬಂದಿಲ್ಲ. ಈಗಾಗಲೇ ಸಾಕಷ್ಟು ಸತ್ಯಾಂಶ ಹೊರಗೆ ಬಂದಿದೆ. ಅದನ್ನು ಯಾಕೆ ನೀವು ವರದಿನ ಇನ್ನೂ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ? ಬಂದಿರೋಂಥ ವರದಿ, ಮಧ್ಯಂತರ ವರದಿನಾರು ಬಿಡುಗಡೆ ಮಾಡ್ಬೋದಿತ್ತಲ್ಲ. ಯಾಕೆ ಇಡೀ ರಾಜ್ಯದ ಜನಕ್ಕೆ, ದೇಶದ ಜನಕ್ಕೆ, ಹಿಂದೂ ಧರ್ಮದ ಭಕ್ತರಿಗೆ ಅನೇಕ ಸತ್ಯಾಂಶ ಹೊರಗೆ ಬಂದರೆ ನಿಮಗೇನು ಬೇಸರನಾ? ಮಧ್ಯಂತರ ವರದಿ ಕೊಡಿ. ಎಷ್ಟು ಗುಂಡಿಗಳು ತೆಗೆದ್ರಿ? ಅವನು ಹೇಳ್ತಾನಲ್ಲ, 100 ಹೆಣವನ್ನು ನಾನು ಹೂತಿದ್ದೀನಿ, 1000 ಹೆಣವನ್ನು ನಾನು ಹೂತಿದ್ದೀನಿ. ಒಬ್ಬ ವ್ಯಕ್ತಿ 1000 ಹೆಣ ಹೂರಕ್ಕೆ ಸಾಧ್ಯವ? ಸುಳ್ಳು ಅಂತ ತೀರ್ಮಾನ ಆಯಿತು. ಅದಕ್ಕೋಸ್ಕರ ಇದನ್ನು NIA ಕೊಡಬೇಕು ಅನ್ನೋದಕ್ಕೋಸ್ಕರನೇ ಇಡೀ ದೇಶದ ಎಲ್ಲ ಹಿಂದೂ ಬಾಂಧವರ ಪರವಾಗಿ, ಧರ್ಮಸ್ಥಳ ಮಂಜುನಾಥನ ಭಕ್ತರ ಪರವಾಗಿ, ವೀರೇಂದ್ರ ಹೆಗ್ಡೆಯರ ಪರವಾಗಿ ನಾವು ಇಲ್ಲಿ ಬಂದು ಒತ್ತಾಯವನ್ನು ಇಡ್ತಾ ಇದ್ದೇವೆ. ಆ NIA ಕೊಡೋದ್ರಿಂದ ನಿಜಕ್ಕೂ ಪ್ರಾಮಾಣಿಕತೆ ರಾಜ್ಯ ಸರ್ಕಾರದಲ್ಲಿದ್ದರೆ ನಿಮ್ಮ ಪ್ರಾಮಾಣಿಕತೆ ಹೊರಗೆ ಬರುತ್ತೆ. ಆ ದಿಕ್ಕಲ್ಲಿ NIA ಕೊಡಬೇಕು ಅನ್ನೋಂಥ ಒತ್ತಾಯ ಇವತ್ತು ನಾವು ಕಾಶಿ ವಿಶ್ವನಾಥನ ಆ ಜಾಗದಿಂದ ಗಂಗೆ ತೊಗೊಂಬಂದಿದ್ದೀವಿ. ಶಿವಮೊಗ್ಗದಲ್ಲಿ ಹರಿತಾ ಇರೋಂಥ ತುಂಗೆ ತಂದಿದ್ದೀವಿ. ಇಲ್ಲಿ ನೇತ್ರಾವತಿ ನದಿ ನೀರು ತಂದಿದ್ದೀವಿ. ಈ ಎಲ್ಲ ಜಲವನ್ನು ತಂದು ಇವತ್ತು ಧರ್ಮಸ್ಥಳವನ್ನು ಶುದ್ಧೀಕರಣ ಮಾಡಿದ್ದೇವೆ. ಇದು ನಮಗೊಂದು ಸಮಾಧಾನ. ಇನ್ನು ಯಾರ್ಯಾರು ಇದರಿಂದ ಬುರುಡೆ ಬಿಟ್ಟರು, ಡೆಲ್ಲಿ ತನಕ ಬುರುಡೆ ತೊಗೊಂಡೋಗಿದ್ರು, ಒಪ್ಕೋತಾ ಇದ್ದಾರೆ. ಬೆಂಗಳೂರಿನಲ್ಲಿ ಯಾರ್ಯಾರೋ ಬುರುಡೆಗೆ ನಮಗೆ ದಾರಿ ತೋರಿಸಿದ್ರು, ಗೈಡ್ ಮಾಡಿದ್ರು, ಆ ಪ್ರಕಾರ ನಾವು ನಡ್ಕೊಂಡ್ವಿ. ಆಗ ನಮ್ಮ ತೀರ್ಮಾನ ಇದಲ್ಲ. ಇದೆಲ್ಲವನ್ನು ಕೂಡ ಬುರುಡೆ ಗ್ಯಾಂಗ್ ಹೇಳ್ತಾ ಇದೆ. ಎಲ್ಲ ಸತ್ಯ ಹೊರಗೆ ಬರಬೇಕಾಗಿದೆ. ಅದಕ್ಕೋಸ್ಕರ NIA ಕೊಡಿ ಅನ್ನೋದನ್ನು ಇಡೀ ದೇಶದ ಹಿಂದೂ ಮಂಜುನಾಥನ ಸ್ವಾಮಿಯ ಭಕ್ತರ ಅಪೇಕ್ಷೆ ಇದೆ. ಅದನ್ನು ನಾವು ಒತ್ತಾಯ ಮಾಡೋಕ್ಕೋಸ್ಕರ ಇಲ್ಲಿ ಬಂದಿದೆ. SIT ತನಿಖೆ ಆಗ್ತಾ ಇದೆ, ಇದರ ರಾಜಕೀಯ ಮಾಡಬೇಡಿ ಅಂತ ಹೇಳಿ ಕಾಂಗ್ರೆಸ್ ಹೇಳ್ತೀವಿ. ನಾನು ಅದಕ್ಕೋಸ್ಕರ ನಾನು ಕಾಂಗ್ರೆಸ್ಸು, BJP, JDS ಇನ್ನೊಂದು ಪಕ್ಷ ತರಕ್ಕೆ ಹೋಗ್ತಿಲ್ಲ. SIT ಮಾಡಿದ್ದಾರೆ. SIT ಮಾಡಿದ್ರ ಬಗ್ಗೆನೂ ಕೂಡ ನಾವು ಅವತ್ತೇ ಸ್ವಾಗತನೂ ಮಾಡಿದ್ದಾರೆ ಅಂತ. ಆದರೆ SITಯಿಂದ ಸ್ವಲ್ಪ ಅಂಶಗಳು ಹೊರಗಡೆ ಬಂದಿದೆ, ಸತ್ಯಾಂಶ ಹೊರಗೆ ಬಂದಿದೆ. ಆದರೆ ದೇಶ ವಿದೇಶದ ಫಂಡಿಂಗ್ ಇದೆ ಅನ್ನೋಂಥ ಅಂಶ ಹೊರಗೆ ಬರ್ತಾ ಇರಬೇಕಾದ್ರೆ SIT ಮುಖಾಂತರ ಅದು ಹೊರಗೆ ತರಕ್ಕೆ ಸಾಧ್ಯವಾ? ಯಾವ ರಾಷ್ಟ್ರದ್ರೋಹಿ ಸಂಘಟನೆಗಳು ಹಿಂದಿದೆ ಅವರಿಗೆ, ಅದೆಲ್ಲ ಹೊರಗೆ ತರಕ್ಕೆ ಸಾಧ್ಯವಾ? ನಮ್ಮ ದೇಶದಲ್ಲಿರೋದು, ನಮ್ಮ ರಾಜ್ಯದಲ್ಲಿರೋದು ಅಲ್ಲದೆ ವಿದೇಶದಲ್ಲಿರೋಂಥ ರಾಷ್ಟ್ರದ್ರೋಹಿ ಸಂಘಟನೆಗಳು ಕೂಡ ಇವ್ರ ಹಿಂದಿದೆ. SDPM ಮೆರವಣಿಗೆ ಮಾಡ್ತಾರೆ. ಸಮೀರ್ಗೂ ಧರ್ಮಸ್ಥಳಕ್ಕೂ ಏನು ಸಂಬಂಧ? ಅವ್ನು ಮುಸ್ಲಿಮ್, ಅವ್ನು ಹೇಳ್ಕೊತಾನೆ. ಹಾಗಾದರೆ
ಅದಕ್ಕೋಸ್ಕರ ಹೇಳ್ತಿರೋದು SDPI ಸಮೀರು ಇಂಥವರೆಲ್ಲ ಇರಬೇಕಾದ್ರೆ ಅನೇಕ ದೇಶದ್ರೋಹಿ ಚಟುವಟಿಕೆ ಸಂಘಟನೆಗಳು ಕೂಡ ಇದ್ರ ಹಿಂದೆ ಇರೋದ್ರಿಂದ NIA ತರಬೇಕು ಅಂತ ನಮ್ಮ ಒತ್ತಾಯ. ಇದು ರಾಜಕೀಯ ಯಾತ್ರೆ ಆಗ್ತಿದೆ ಅಂತಲ್ಲ, ಆ? ರಾಜಕೀಯ ಯಾತ್ರೆ ಆಗ್ತಾ ಇದೆ ಅಂತ. ರಾಜಕೀಯ ಯಾತ್ರೆ ಅಂತ ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ. ರಾಜಕೀಯ ಯಾತ್ರೆ ಅಂತ ಹೇಳೂ ಕೂಡುದು. ಯಾರು ರಾಜಕೀಯ ಯಾತ್ರೆ ಆಗತ್ತೆ ಅನ್ನೋದು ಒಂದೇ ಕಾರಣಕ್ಕೆ ಹಂಗಾದ್ರೆ SIT ನೇಮಕ ಮಾಡಿದ್ರಾ? SIT ನೀವು ನೇಮಕ ಮಾಡಬೇಕಾದ್ರೆ ರಾಜಕೀಯ ಯಾತ್ರೆ ಆಗಲಿ ಅಂತ ಅವ್ರ ಕಲ್ಪನೆ ಇತ್ತಾ ರಾಜ್ಯ ಸರ್ಕಾರದ್ದು? ನಾನಂತೂ ಒಪ್ಪಲ್ಲ. ಅದಕ್ಕೋಸ್ಕರ SIT ಮಾಡಿದ್ದನ್ನು ನಾವು ಸ್ವಾಗತ ಮಾಡಿದ್ವಿ. SIT ಮಾಡಿದಂಥ ಸಂದರ್ಭ ನಾವು ಹೇಳಿದ್ದೇನು, ಅವನು ಯಾರು ಅನಾಮಿಕ ಅವನು ಇವತ್ತು ಒಳೆ ಹಾಕಿದ್ರೆ ಎಲ್ಲ ಅವನ ಬಾಯಲ್ಲಿಂದ ಹೊರಗೆ ಬರುತ್ತೆ. ಇದು ರಾಜಕೀಯ ಇದೆಯಾ? ರಾಜಕೀಯ ನಾನು ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಗೆ ಬಂದು ನಿಂತು ಮಾತಾಡ್ತಾ ಇದ್ದೇನೆ. ಇದರಲ್ಲಿ 1% ಕೂಡ ರಾಜಕೀಯ ಇಲ್ಲ. ಎರಡನೇದು, ಆ ಧರ್ಮಸ್ಥಳನ ಮಂಜುನಾಥ ಮೇಲೆ ಆಣೆ ಮಾಡಿ ಹೇಳ್ತೀವಿ, ಇಲ್ಲಿ ನ್ಯಾಯ ಸಿಗೋ ತನಕನೂ ಕೂಡ ನಾವು ಬಿಡೋದಿಲ್ಲ. ಇದು ನಮ್ಮ ಪ್ರತಿಜ್ಞೆ. ಇದು